ಆಯುರ್ವೇದ ವೈದ್ಯಕೀಯ ಮಹಾವಿದ್ಯಾಲಯದ ಇವತ್ತಿನ ನೂತನವಾಗಿ ನಿರ್ಮಾಣ ಆದಂಥ ಬಾಲಕರ ಹಾಸ್ಟೆಲ್ ಕಟ್ಟಡ ಹಾಗೂ ಇವತ್ತು ವಿಶೇಷವಾಗಿ ಏನು ಒಂದು ಪಂಚಕರ್ಮ ಆ ಒಂದು ಚಿಕಿತ್ಸೆಯನ್ನು ಪಡ್ಕೊಳ್ತಕ್ಕಂಥದ್ದಕ್ಕೆ ಒಂದು ಹೊಸ ವ್ಯವಸ್ಥೆಯನ್ನು ಇದು ನಿರ್ಮಾಣ ಆಗಿದೆ. ಈ ಎರಡೂ ಕಾರ್ಯಕ್ರಮದ ಉದ್ಘಾಟನೆಯನ್ನು ಮಾಡೋದಕ್ಕೆ ಆಗಮಿಸಿರುವ ನಮ್ಮೆಲ್ಲರ ಮೆಚ್ಚಿನ ನಾಯಕರು ಹಾಗೂ ಕರ್ನಾಟಕ ಸರ್ಕಾರದ ಉಪಮುಖ್ಯಮಂತ್ರಿಗಳಾದಂಥ ಸನ್ಮಾನ್ಯ ಡಿ.ಕೆ. ಶಿವಕುಮಾರ್ ಅವರೇ ಹಾಗೂ ನಮ್ಮ ಇಲಾಖೆಯ ಪ್ರಧಾನ ಕಾರ್ಯದರ್ಶಿಗಳಾದಂಥ ಹರ್ಷ್ ಗುಪ್ತಾ ಅವರೇ, ಈ ಆಯುಷ್ ಇಲಾಖೆಯ ಆಯುಕ್ತರಾದಂಥ ವಿಪಿನ್ ಸಿಂಗ್ ಅವರೇ, ಈ ಸಂಸ್ಥೆಯ ಆಯುರ್ವೇದ ವಿಶ್ವವಿದ್ಯಾಲಯದ ಪ್ರಿನ್ಸಿಪಲ್ ಆದಂಥ ಡಾಕ್ಟರ್ ಸುರೇಖಾ ಅವರೇ ಹಾಗೂ ಇತರ ಎಲ್ಲ ವೇದಿಕೆ ಮೇಲಿರ್ತಕ್ಕಂಥ ನಮ್ಮ ಇಲಾಖೆಯ ಆಯುಷ್ ಇಲಾಖೆಯ ಎಲ್ಲ ಹಿರಿಯ ಅಧಿಕಾರಿಗಳೇ, ವೇದಿಕೆ ಮೇಲಿರ್ತಕ್ಕಂಥ ಎಲ್ಲ ಗಣ್ಯರೇ, ಬನ್ನಿ ಬನ್ನಿ ಮೇಡಮ್ ಬನ್ನಿ. ದಿನೇಶ್ ಅವರು ಇಲಾಖೆ ತೆಗೆದುಕೊಂಡ ಮೇಲೆ ಇಲಾಖೆ ಒಂದು ಹೊಸ ಜೀವವನ್ನು ಕೊಟ್ಟಿದ್ದಾರೆ. ಬಹಳ ಎಂಟೈರ್ ಇಲಾಖೆಗೆ ಸರ್ಕಾರದ ಸೇವೆ ಬಗ್ಗೆ, ಸರ್ಕಾರದ ಹಾಸ್ಪಿಟಲ್ಗಳ ಬಗ್ಗೆ, ಹಳ್ಳಿಯಿಂದ ಬೆಂಗಳೂರು ಕೂಡ ನಮ್ಮ ಸರ್ಕಾರದ ಹಾಸ್ಪಿಟ್ಲ್ಗಳಿಗೆ ಹೋಗಿ, ಇಲ್ಲಾಂದರೆ ಸರ್ಕಾರದ ಮೆಡಿಕಲ್ ಕಾಲೇಜಲ್ಲಿ ಹಾಸ್ಪಿಟ್ಲ್ಗಳಿಗೆ ಹೋಗಿ ನಾವು ಸೇವೆಯನ್ನು ಪಡ್ಕೊಳ್ಬೋದು ಅನ್ನೋ ಒಂದು ಆತ್ಮವಿಶ್ವಾಸ ಇವತ್ತು ಮೂಡಿಸಿದ್ದಾರೆ. ಅವರಿಗೆ ಸರ್ಕಾರದ ಪರವಾಗಿ, ನಾಡಿನ ಜನತೆ ಪರವಾಗಿ ಅವರಿಗೆ ಅಭಿನಂದಿಸಲಿಕ್ಕೆ ನಾನು ಬಯಸ್ತಾ ಇದ್ದೀನಿ. ಬೀಜ ಬಿತ್ತಿದ್ರೆ ಬೆಳೆ ಬರುತ್ತದೆ, ಜ್ಞಾನ ಬಿತ್ತಿದ್ರೆ ಉತ್ತಮವಾದಂಥ ಪ್ರಜೆಗಳಾಗ್ತಾರೆ. ಈ ದೇಶದ ಆಸ್ತಿ, ಭಾರತದ ಆಸ್ತಿ ನಮ್ಮ ಸಂಸ್ಕೃತಿ, ನಮ್ಮ ಪದ್ಧತಿಗಳು. ಇದನ್ನು ಇಡೀ ವಿದೇಶದ ಅನೇಕ ಜನ ನಮ್ಮಲ್ಲಿರುವಂಥ ಈ ವೈದ್ಯ, ಆರೋಗ್ಯ, ಆಯುರ್ವೇದ, ಏನು ಈ ಒಂದು ಯೋಗ ಮತ್ತು ಆಧ್ಯಾತ್ಮಿಕ, ಈ ಮೂರನ್ನು ಕೂಡ ಗಮನಿಸಿ ನಮ್ಮನ್ನು ಭಾಳ ಗಂಭೀರವಾಗಿ ಪರಿಗಣಿಸ್ತಾ ಇದ್ದಾರೆ. ಭಾಳ ಹೊಸ ಹಾದಿಲಿ ಇವತ್ತು ಆರೋಗ್ಯ ವ್ಯವಸ್ಥೆಯಲ್ಲಿದ್ದರೂ ಕೂಡ ನಮ್ಮ ಯೋಗ, ಆಯುರ್ವೇದಕ್ಕೆ ಈಗೂ ಇಡೀ ವಿಶ್ವ ಉದ್ದಗಲಕ್ಕೂ ಕೂಡ ಗೌರವ ಸಿಕ್ಕಿದ್ದನ್ನು ನಾವೆಲ್ಲ ಗಮನಿಸಿದ್ದೇವೆ. 1947ರಲ್ಲಿ ಈ ಸಂಸ್ಥೆಯನ್ನು ಮಹಾರಾಜರು ಪ್ರಾರಂಭ ಮಾಡಿದ್ದಾರೆ. ಸ್ವಾತಂತ್ರ್ಯ ಬಂದ ಮೇಲೂ ಕೂಡ ಮಹಾರಾಜರು ಇದ್ರ ಬಗ್ಗೆ ಹೆಚ್ಚಿಗೆ ಕಾಳಜಿಯನ್ನು ಕೊಟ್ಟು ಈ ಸಂಸ್ಥೆಯನ್ನು ಬೆಂಗಳೂರು ಕೇಂದ್ರ ಸ್ಥಳದಲ್ಲಿ ಮಾಡಿದ್ದಾರೆ.